ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಮಂಗಳಗಟ್ಟಿ. ರಾಜ್ಯದ ಬಹುತೇಕ ಕಾರಾಗೃಹದಲ್ಲಿ ಜಾಮರವನ್ನು ಅಳವಡಿಸಲಾಗಿದೆ. ಈಗ ಅವು ಅಪ್ಡೇಟ್ ಕೂಡ ಮಾಡಲಾಗಿದೆ. 2G ಇದ್ದದ್ದು 4G ಮಾಡಲಾಗಿದೆ ಎಂದು ತಿಳಿದು ಬಂದಿದೆ. ಜೈಲಿನಲ್ಲಿರುವ ಖೈದಿಗಳು ಮೊಬೈಲ್ ಬಳಸಬಾರದೆಂದು ಅಳವಡಿಸಲಾಗಿದೆ. ಇದರಿಂದ ಖೈದಿಗಳಿಗಿಂತ ಹೆಚ್ಚು ಜನಸಾಮಾನ್ಯರಿಗೆ, ಶಾಲಾ ಕಾಲೇಜುಗಳಿಗೆ, ಪೊಲೀಸ್ ಠಾಣೆಗಳಿಗೆ ತೊಂದರೆಯಾಗುತ್ತಿದ್ದು. ಅದು ಹೇಗೆ ಅಂತೀರಾ? ಜೈಲುಗಳಲ್ಲಿ ಮೊದಲಿನಿಂದಲೂ ಜಾಮರ್ ಅಳವಡಿಸಲಾಗಿತ್ತು. ಆದರೆ ಈಗ 4G ಅಪ್ಡೇಟ್ ಮಾಡಿದ್ದರಿಂದ ಸಬ್ ಜೈಲ್ ಕಾರಾಗೃಹದ ಅಕ್ಕಪಕ್ಕದಲ್ಲಿರುವ ಮೆಹಬೂಬ್ ನಗರ್, ಮಾಳಾಪುರ್, ಸೈದಾಪುರ್, ಕುಮಾರೇಶ್ವರ್ ನಗರ್, ಸಬರ್ಬನ್ ಸ್ಟೇಷನ್ ಏರಿಯಾಗಳಲ್ಲಿ ಮೊಬೈಲ್ ನೆಟ್ವರ್ಕ್ ಬಂದ್ ಆಗಿದೆ. ಈಗ ಶಾಲಾ ಕಾಲೇಜು ಮಕ್ಕಳ ಪರೀಕ್ಷೆ ನಡೆದ ಸಂದರ್ಭದಲ್ಲಿ ಈ ಮೊಬೈಲ್ ನೆಟ್ವರ್ಕ್ ಇಲ್ಲದೆ ವಿದ್ಯಾರ್ಥಿಗಳು ನೆಟ್ವರ್ಕ್ಗಾಗಿ ಸಂಘರ್ಷ ಮಾಡುತ್ತಿದ್ದಾರೆ. ಹೀಗಾಗಿ ಅಕ್ಕಪಕ್ಕದ ಶಾಲೆಯ ಪ್ರಾಂಶುಪಾಲರು, ಕೆಇಬಿದವರು ಜೈಲರಿಗೆ ಜಾಮರ್ ರೇಂಜವನ್ನು ಕಡಿಮೆ ಮಾಡಲು ಮನವಿಯನ್ನು ಸಲ್ಲಿಸಿದ್ದಾರೆ. ಆದರೆ ಏನೂ ಪ್ರಯೋಜನವಾಗಲಿಲ್ಲ. ಇದರಿಂದ ವ್ಯಾಪಾರಸ್ಥರಿಗೂ ಸಹಿತ ತೊಂದರೆ ಉಂಟಾಗುತ್ತಿದೆ. ಹಾಗಾದರೆ ಬನ್ನಿ, ಕಾರಾಗೃಹದ ಅಧಿಕಾರಿಗಳು, ವಿದ್ಯಾರ್ಥಿಗಳು, ಪ್ರಾಂಶುಪಾಲರು, ಸಾರ್ವಜನಿಕರು ಏನು ಹೇಳುತ್ತಾರೆ ನೋಡೋಣ. ಮೇಡಮ್, ಇವತ್ತು ಮನವಿಯನ್ನು ಸಬ್ ಜೈಲ್ ತಾವು ಮನವಿಯನ್ನು ಸಲ್ಲಿಸಿದ್ರೆ ಏನು ಕಾರಣ ಮೇಡಮ್? ಏನಾಗಿದೆ ಈ ಸಬ್ ಜೈಲಲ್ಲಿ ಜಾಮರನ್ನು ಅಳವಡಿಸಿರುವುದರಿಂದ ನಮಗೆ ಇಂಟರ್ನೆಟ್ ಕನೆಕ್ಷನ್ ಸಿಗುವುದಿಲ್ಲ. ನಮ್ಗೆ ಯಾವ ಕೆಲಸವನ್ನು, ಯಾವ ಕೆಲಸ ಕಾರ್ಯಗಳನ್ನು ಮಾಡಲು ಸಾಧ್ಯವಾಗುವುದಿಲ್ಲ. ಮತ್ತೆ ನಾವು ನಮ್ಮ ಶಾಲೆಯನ್ನು ಮೌಲ್ಯಮಾಪನ ಕೇಂದ್ರವಾಗಿ ಆರಿಸಿಕೊಂಡಿದ್ದಾರೆ. ಹಾಗೂ ಶಾಲೆಯಲ್ಲಿ SLC ಪರೀಕ್ಷಾ ಸೆಂಟರ್ ಕೂಡ ಆಗಿದೆ. ಪ್ರತಿ ದಿವಸ ನಾವು ಎಲ್ಲ ವಿಷಯಗಳನ್ನಲ್ಲಿ ಅಪ್ಲೋಡ್ ಮಾಡೋಕ್ಕಿದೆ, ಮಾಹಿತಿಗಳನ್ನು ಇಂಟರ್ನೆಟ್ ಮೂಲಕ ಕೊಡಲಿಕ್ಕಿದೆ. ಅವುಗಳನ್ನು ನಮಗೆ ಮಾಡಲಿಕ್ಕೆ ಅಲ್ಲಿ ಸರಿಯಾಗಿ ಅನುಕೂಲ ಆಗುವುದಿಲ್ಲ. ಹಾಗೂ ಈಗ ನಮಗೆ ಮನವಿ ಈಗ ಇಲ್ಲಿ ಸಬ್ ಜೈಲಿಗೆ ಕಳಿಸಿದ್ದೀವಿ. ಈಗ ಇದರ ಬಗ್ಗೆ ತಿಳಿಸ್ಲಿಕ್ಕೆ ನಮಗೆ ಉಪನಿರ್ದೇಶಕರ ಕಚೇರಿ ಮತ್ತು PO ಕಚೇರಿಗೆ ನಾವು ಕೂಡ ಕೊಡ್ತೀವಿ. ಮತ್ತೆ ವೆಬ್ ಕಾಸ್ಟಿಂಗ್ ಕೂಡ ಇದೆ. ಪ್ರತಿ ದಿವಸ ಪರೀಕ್ಷೆ ಬರೆಯುವಾಗ ಪ್ರತಿ ಕ್ಲಾಸ್ ರೂಮದ ವೆಬ್ ಕಾಸ್ಟಿಂಗ್ ಕೊಡೋಕ್ಕಿದೆ. ನಮಗೆ ಅಲ್ಲಿ ಅಡೆತಡೆ ಆದರೆ ಅದನ್ನು ಕೂಡ ಕೊಡೋಕ್ಕೆ ನಮಗೆ ಅನುಕೂಲ ಆಗುವುದಿಲ್ಲ. ಅದಕ್ಕೋಸ್ಕರ ಸರಿಪಡಿಸಬೇಕಾಗಿ ವಿನಂತಿಸಿ ನಾವು ಮನವಿಯನ್ನು ಕೊಟ್ಟಿದ್ದೇವೆ. ಸಿಸ್ಟರ್ ಜೆಸಿಂತಾ ರಾಡ್ರಿಗ್ಸ್. ಈಗಾಗಲೇ ನಮ್ಮ ಪ್ರಿನ್ಸಿಪಾಲ್ ಅವರು ತಿಳಿಸಿದ ಹಾಗೆ ಸಬ್ ಜೈಲ್ ಸಮೀಪದಲ್ಲಿ ನಮ್ಮ ಶಾಲೆ ಇದೆ. ಇಲ್ಲಿ ಹೊಸದಾಗಿ ಜಾಮರ್ಗಳನ್ನ ಅಳವಡಿಸಿರುವುದರಿಂದಾಗಿ ಶಾಲಾ ಚಟುವಟಿಕೆಗಳು ಏನು ನಮ್ಗೆ ಇಲಾಖೆಯವರು ಆನ್ಲೈನ್ ಅಲ್ಲಿ ಅಪ್ಲೋಡ್ ಮಾಡ್ಲಿಕ್ಕೆ ಹೇಳ್ತಾರೋ ಅದಕ್ಕೆಲ್ಲದಕ್ಕೂ ಕೂಡ ತೊಂದರೆಯನ್ನು ನಾವು ಅನುಭವಿಸ್ತಾ ಇದ್ದೇವೆ. ಈ ಸಂಬಂಧ ಇವತ್ತು ಈ ಸಬ್ ಜೈಲಿನ ಮುಖ್ಯ ಅಧೀಕ್ಷಕರಿಗೆ ನಾವು ಮನವಿ ಪತ್ರವನ್ನು ಕೊಟ್ಟೆವು. ಅಂತ ಸಂದರ್ಭದಲ್ಲಿ ಅವರು ನಿಮ್ಮ ಮನವಿಯನ್ನ ನಾವು ಗೌರ್ಮೆಂಟ್ ಹಂತದಲ್ಲಿ ತಲುಪಿಸ್ತೇವೆ, ಇದು ಗೌರ್ಮೆಂಟಿನ ನೀತಿಯಾಗಿರುವುದರಿಂದ ನಾವು ಈ ನಮ್ಮ ಹಂತದಲ್ಲಿ ಏನೂ ಕ್ರಮ ಕೈಗೊಳ್ಳಲಿಕ್ಕೆ ಬರುವುದಿಲ್ಲ ಎಂಬುದಾಗಿ ತಿಳಿಸಿರ್ತಾರೆ. ಆದ್ರೆ ನಮ್ಗೆ ಆಗತಕ್ಕಂತಹ ತೊಂದರೆ ಅದು ಯಾವ ರೀತಿಯಲ್ಲಿ ನಿವಾರಣೆ ಆಗ್ತದೆಯೋ ಗೊತ್ತಿಲ್ಲ. ನಮ್ಗೆ ಅದು ನಿವಾರಣೆ ಆಗ್ಬೇಕಾಗಿದೆ. ಶಾಲೆಯ ಒಂದು ಆಂತರಿಕ ಕೆಲಸ ಕಾರ್ಯಗಳಿಗೆ ಇದರಿಂದ ಬಹಳಷ್ಟು ತೊಂದರೆಗಳು ಉಂಟಾಗ್ತಾ ಇದೆ. ವಿದ್ಯಾರ್ಥಿಗಳ ಭವಿಷ್ಯಕ್ಕೂ ಕೂಡ ಇದು ಬಹಳ ತೊಂದರೆಯನ್ನ ಕೊಡ್ತಾ ಇದೆ. ನನ್ನ ಹೆಸರು NN ಭಟ್ ಅಂತ. ಈ ಪ್ರೆಸೆಂಟೇಷನ್ ಶಾಲೆಯಲ್ಲಿ ಹಿರಿಯ ಶಿಕ್ಷಕನಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ. ಸರ್, ಮೊಬೈಲ್ ನೆಟ್ ಇದು ಜಾಮರದಿಂದ ನಿಮ್ಗೆ ಏನು ಸಮಸ್ಯೆ ಆಗ್ತಾ ಇದೆ? ಸಮಸ್ಯೆ ಒಂದಲ್ಲ ಸರ್, ತುಂಬಾ ಸಮಸ್ಯೆ ಆಗ್ತಾ ಇದೆ. ಹಲವಾರು ಸಮಸ್ಯೆಗಳಾಗ್ತಾ ಇದಾವೆ. ಯಾಕಂದ್ರೆ ನಂಬರ್ 1 ವಿದ್ಯಾಭ್ಯಾಸದ ಸಮಸ್ಯೆ. ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡ್ಲಿಕ್ಕೆ ಇವತ್ತು ನೆಟ್ ಅನ್ನೋದು ಅನಿವಾರ್ಯ ಆಗಿದೆ. ನೆಟ್ ಇಲ್ದೇನೆ ಮಕ್ಕಳು ವಿದ್ಯಾಭ್ಯಾಸ ಮಾಡ್ಲಿಕ್ಕೆ ಬರೋದಿಲ್ಲ. ಅವ್ರು ಏನೇ ನೋಟ್ಸ್ ಡೌನ್ಲೋಡ್ ಮಾಡ್ಬೇಕಂದ್ರೂ ಅವ್ರಿಗೆ ನೆಟ್ ಬೇಕೇ ಬೇಕು. ಆಮೇಲೆ ನಾವು ಕೂಡ ಏನಾರ ವ್ಯವಹಾರ ಮಾಡ್ಬೇಕಂದ್ರೆ ನೆಟ್ ಬೇಕಾಗ್ತದೆ. ನೆಟ್ ಇಲ್ದೇನೆ ₹1 ನಮಗೆ ಬರೋದಿಲ್ಲ, ₹1 ನಮ್ಮಿಂದ ಹೋಗೋದಿಲ್ಲ. ಹಿಂಗಾದ್ರೆ ನಾವು ದಿನನಿತ್ಯದ ವ್ಯವಹಾರಗಳನ್ನು ಮಾಡೋದು ನಮ್ಗೆ ತುಂಬಾ ಕಷ್ಟ ಆಗ್ತಾ ಇದೆ. ಅದಕ್ಕಾಗಿ ಆದಷ್ಟು ಬೇಗ ಈ ಸಮಸ್ಯೆ ಏನೇನಿರುತ್ತಲ್ಲ ಸಂಬಂಧಪಟ್ಟವರು ಅದನ್ನ ಬಗೆಹರಿಸಬೇಕು. ನೀವು ಕೈದಿಗಳಿಗೆ ಅದನ್ನ ಏನ್ ಮಾಡ್ತಾ ಇದ್ದೀರಿ ಅದನ್ನ ನಿಮಗ್ ಬಿಟ್ಟಿದ್ದು, ಆ ವಿಷಯದಲ್ಲಿ ನಾವೇನು ಹೇಳೋದಿಲ್ಲ. ಆದ್ರೆ ನಾವು ಸಂಸಾರಸ್ಥರ ಮೇಲೆ ನಮ್ದು ಜವಾಬ್ದಾರಿಗಳಿದಾವೆ, ವ್ಯವಹಾರಗಳು ಇದಾವೆ, ಮಕ್ಕಳ ವಿದ್ಯಾಭ್ಯಾಸ ಇದೆ, ಸೋಷಿಯಲ್ ಒಂದು ಲೈಫ್ ಅನ್ನೋದು ಇರ್ತದೆ. ಎಲ್ಲದಕ್ಕೂ ಇದರಿಂದ ಸಮಸ್ಯೆ ಆಗ್ತಾ ಇದೆ. ಅದಕ್ಕಾಗಿ ಇದನ್ನ ಆದಷ್ಟು ಬೇಗ, ಇದು 1 ವಾರದ ಮೇಲಾಯ್ತು ಈ ಸಮಸ್ಯೆ ಆಗ್ತಾ ಇದ್ದು, ಯಾರು ಇದ್ರ ಬಗ್ಗೆ ಸಂಬಂಧಪಟ್ಟವರು ಗಮನನೂ ಕೊಡ್ತಾ ಇಲ್ಲ.
ಮತ್ತು ಅದ್ರ ಬಗ್ಗೆ ಯಾರು ಕಾಳಜಿನೂ ತೋರಿಸ್ತಾ ಇಲ್ಲ. ಯಾಕಿಷ್ಟು ಅಸಡ್ಡೆ, ಯಾಕಿಷ್ಟು ಇದನ್ನ ಮಾಡ್ತಾ ಇದೀರಿ, ಅಜಾಗರೂಕತೆ ಮಾಡ್ತಾ ಇದೀರಿ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ದಯವಿಟ್ಟು ಇದನ್ನ ಆದಷ್ಟು ಬೇಗ ಈ ಸಮಸ್ಯೆಗೆ ಪರಿಹಾರ ಕೊಡಿಸ್ರಿ, ಮತ್ತು ಜನಸಾಮಾನ್ಯರಿಗೆ ಇದನ್ನ ಆಗ್ತಾ ಇರುವಂತ ತೊಂದರೆನ ನಿವಾರಣೆ ಮಾಡ್ರಿ. ನಮ್ಮ ಹೆಸರು ಇಬ್ರಾಹಿಂ ಖಾನ್ ಅಂತ ಹೇಳಿ. ನಾನು AFS ಹಾಲ್ ಪಕ್ಕದ ನಿವಾಸಿ, ಅಲ್ಲೇ ಇರ್ತೀನಿ. ನಾನು ಅಲ್ಲಿರೋದು ನನಗೂ ಕೂಡ ಇದು ಸಿಕ್ಕಾಪಟ್ಟೆ ತೊಂದರೆ ಆಗ್ತಾ ಇದೆ, ಎಲ್ಲರಿಗೂ ತೊಂದರೆ ಆಗ್ತಾ ಇದೆ. AFS ಹಾಲ್ ಅಂದ್ರೆ ಇಲ್ಲಿ ಮಾಳಾಪುರ ಲಾಸ್ಟ್ ಬಸ್ ಸ್ಟಾಪ್, ಎತ್ತಿನಗುಡ್ ರೋಡ್ ಆಗ್ಲಿ, ಅಥವಾ ನಮ್ಮ ನೆರೆಹೊರೆಯಲ್ಲಿ ಮೆಹಬೂಬ್ ನಗರ್ ಆಗ್ಲಿ, ಅಥವಾ ಕುಮಾರೇಶ್ವರ ನಗರದಲ್ಲಾಗ್ಲಿ, ಎಲ್ಲಾ ಕಡೆ ಇದೇ ಸಮಸ್ಯೆ ಆಗ್ತಾ ಇದೆ. ಏನು ಕೂಡ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಯಾರ ಜೊತೆನೂ ನಾವು ಸರಿಯಾಗಿ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಕಾಲ್ಗಳು ಹೋಗೋದಿಲ್ಲ. ಒಂದೊಂದ್ಸಲ ಇಷ್ಟು ಅನಿವಾರ್ಯತೆ ಇರ್ತದೆ, ಹಾಸ್ಪಿಟಲ್ಗೆ ಫೋನ್ ಮಾಡಬೇಕು, ಕಾಲ್ಗಳು ಹೋಗೋದಿಲ್ಲ. ಆವಾಗ ನಾವು ಏನ್ ಮಾಡಕ್ಕಾಗ್ತದೆ ಈ ರೀತಿ ಎಲ್ಲ ಮಾಡಿದ್ರೆ? ಅದಕ್ಕೆ ನೀವು ಅದನ್ನ ಮಾಡ್ತಾ ಇದ್ದೀರಿ ಕೈದಿಗಳ ಸಲುವಾಗಿ, ಅದು ನಿಮ್ ಕರ್ತವ್ಯ ನೀವು ಮಾಡ್ರಿ. ಅದು ನಾವು ಕೂಡ ಒಂದು ಜೀವನದ ಕೈದಿಗಳೇ ಅಲ್ಲ, ನಮ್ಮೇಲನ್ನು ನಾವು ಸಂಸಾರ ಕೈದಿಗಳು. ನಮಗೂ ದಿನನಿತ್ಯದ ಜವಾಬ್ದಾರಿ, ಶಿಕ್ಷೆಗಳೊಂದು ಇನ್ನೊಂದು ಇರ್ತಾವೆ. ಅದಕ್ಕೆ ದಯವಿಟ್ಟು ಇದನ್ನ ತಿಳ್ಕೊಂಡು ಅದನ್ನ ಬೇಗ ಮಾಡಿದ್ರೆ ಬಹಳ ಒಳ್ಳೇದು. ಜಾಮರ್ ಹಾಕೋದಕ್ಕೆ ನಮ್ದೇನು ತಕರಾರು ಇಲ್ರಿ. ನಮ್ಮ ಏರಿಯಾದಾಗ ಅಷ್ಟೇ ಹಾಕೋಬೇಕು ಸರ್. ಅವು ಇಲ್ಲಿ ಹೊರಗೆ 2-2 ಕಿಲೋಮೀಟರ್ ಸಹಿತ ಹೊರಗೆ ಬರತೈತಿ. ಇದು ಜಾಮರ್ದ ಸಮಸ್ಯೆ. ನಮ್ಗೆ ಯಾರಿಗೂ ಫೋನ್ ಸರಿ ಹೋಗಲ್ಲ. ನಾವು ಕರೆನ್ಸಿ ಹಾಕ್ಬೇಕಂದ್ರೆ ಸರಿ ಕರೆನ್ಸಿ ಹೋಗತ್ತೆ ಸರ್. ನಿಮ್ದೇನು ಕರೆನ್ಸಿ ಅಂಗಡಿ ಇದೆ ಸರ್? ಇದು ಇಲ್ಲೇ ಕರೆನ್ಸಿ. ಹಿಂಗ ಎಲ್ಲರಿಗೂ ಸಮಸ್ಯೆ ಆಗೈತೆ ಸರ್. ಇದು ಇಡೀ ನಮ್ಮ 2 ಕಿಲೋಮೀಟರ್ 2.5 ಕಿಲೋಮೀಟರ್ ತನಕ ಹಿಂಗೆ ಸಮಸ್ಯೆ ಆಗೈತೆ ನೋಡಿ ಸರ್. ಅದು ಸರಿ ಮಾಡಿಸಿ ಸರ್ ಪ್ಲೀಸ್. ಹಿಂಗಳಿಗೆ ಅಂತ ಹೇಳ್ರಿ ನಾವು. ನಾರಾಯಣ ಪವರ್ ಅಂತ ಹೇಳಿ ಕಿರಾಣಿ ಶಾಪ್ ಐತಿ, ಸಬ್ಜಲ್ ರೋಡ್ ಡೌನ್ ಇಲ್ಲಿಗೆ. ಅನಂತರ ಇಲ್ಲಿ ಹಾಸ್ಟೆಲ್ ಹುಡುಗರಿಗೆ ಬಹಳ ಪ್ರಾಬ್ಲಮ್ ಆಗತೈತಿ. ಅವರಿಗೆ ನೆಟ್ ಗಿಟ್ ಏನು ಬರ್ತಾ ಇಲ್ಲ. ಅನಂತರ ಎಜುಕೇಶನ್ ಅದ ಅವ್ರಿಗೆಲ್ಲ ಪ್ರಾಬ್ಲಮ್ ಆಗೈತಿ. ಆದ ರೀತಿಯಿಂದ ಸ್ವಲ್ಪ ಫೋನ್ ಪೇ ಗಿನ್ ಪೇ ಏನು ಆಗ್ತಾ ಇಲ್ಲ, ಪ್ರಾಬ್ಲಮ್ ಆಗ್ತಾ ಇದೆ. ಹುಡುಗರು ಎಲ್ಲರಿಗೂ ತ್ರಾಸ ಆಗ್ಬಿಟ್ಟಿದೆ. ಅದ ನಂತರ ಡಿಗ್ರಿ ಕಾಲೇಜು ಹೈಸ್ಕೂಲ್ ಹುಡುಗರು ಎಲ್ಲರೂ ಇದ್ದಾರೆ. SC/ST ಹಾಸ್ಟೆಲ್ ಇದೆ ಸೈದಾಪುರ ಡೌನಲ್ಲಿ. ಅವ್ರಿಗೆಲ್ಲ ಪ್ರಾಬ್ಲಮ್ ಆಗ್ತಾ ಇದೆ. ಅದು ಸ್ವಲ್ಪ ಆದಷ್ಟು ಲಗಾನ ಜಾಮರ್ ಕಡಿಮೆ ಮಾಡ್ರಿ, ಒಳಗಡೆ ಇಟ್ಕೊಂಡು. ಒಳಗಡೆ ಅಷ್ಟೇ ಇಟ್ಕೋರಿ, ಹೊರಗಡೆ ಬಿಡಕ್ ಹೋಗ್ಬೇಡ್ರಿ. ಜಾಮರ್ ಸಿಗ್ನಲ್ಸ್ 1 ತಿಂಗಳಾಯ್ತು, 15-20 ದಿನ, 20 ದಿನದ ಮೇಲೆ ಆಯ್ತು. ನಾರಾಯಣ ಪವರ್ ಅಂತ ಹೇಳಿ ಸರ್. ತಾವೇನ್ ಕೆಲಸ ಮಾಡ್ತೀರಿ? ನಾವು ಆನ್ಲೈನ್ ಕೆಲಸ ಮಾಡ್ತೀವಿ ಸರ್. PF ಆನ್ಲೈನ್ ಅಪ್ಲಿಕೇಶನ್ಸ್, ಸ್ಕಾಲರ್ಶಿಪ್ ಇವೆಲ್ಲ ಆನ್ಲೈನ್ ವರ್ಕ್ ಮಾಡ್ತೀವಿ ಸರ್. ಏನ್ ಕೆಲಸ ಮಾಡ್ತೀರಿ? ನಾವು ಆನ್ಲೈನ್ ವರ್ಕ್ ಮಾಡ್ತೀವಿ ಸರ್. ಸ್ಟೂಡೆಂಟ್ ಆನ್ಲೈನ್ ಅಪ್ಲಿಕೇಶನ್ಸ್, ಜಾಬ್ ಅಪ್ಲಿಕೇಶನ್ಸ್, PF ವರ್ಕ್, ಆಮೇಲೆ ಒಟ್ಟು ಆನ್ಲೈನ್ ಓವರ್ ಆಲ್ ಕೆಲಸ ಮಾಡ್ತಿರ್ತೀವಿ ಸರ್ ನಾವು. ಮತ್ತೆ ಸಿಮ್ ಕಾರ್ಡ್ ಮಾಡ್ತೀವಿ. ಈ ತರ ಎಲ್ಲಾ ಕೆಲಸಗಳಿಗೆ ಇಂಟರ್ನೆಟ್ ಮೇನ್. ನಮ್ಗೆ ಇಂಟರ್ನೆಟ್ ಇಲ್ಲಪ್ಪ ಅಂದ್ರೆ ನಮ್ಗೆ ಏನು ಕೆಲಸ ಮಾಡಕ್ ಆಗಲ್ಲ. ನಮ್ಗೆ ಟೋಟಲಿ 1 ವಾರದಿಂದ ಯಾವುದೇ ನಮ್ದು ಕೆಲ್ಸಗಳಾಗ್ತಾ ಇಲ್ಲ. ನಮ್ಗೆ ಟೋಟಲಿ ನಾವು ಖಾಲಿ ಕುಂತಿದೀವಿ ನೋಡ್ರಿ. ಎಲ್ಲ ಈ ಜಾಮರ್ ಸಂಬಂಧ ಆಗಿದ್ದ ಸಮಸ್ಯೆ. ಹಂಗಾಗಿ ನಮ್ಗೆ ದಯವಿಟ್ಟು ಏನಾರು ಒಂದು ಇದನ್ನೆಲ್ಲ ಜಾಮರ್ದ ಫ್ರೀಕ್ವೆನ್ಸಿ ಕಮ್ಮಿ ಮಾಡಿ ನಮ್ಗೆ ಮತ್ತೆ ನಮ್ಮ ಜೀವನ ಸರಿಯಾಗಿ ನಡೆಯಂಗ ನೀವು ಅನುಕೂಲ ಮಾಡಿಕೊಡ್ಬೇಕಂತ ಕೇಳ್ತೀನಿ ನಾವು. ಬಸವರಾಜ್ ಅಂತ ಸರ್. ತಗೊಂಡ್ರೆ ನಡೀತೈತ್ರಿ. ನಮಸ್ತೆ ಎಲ್ರಿಗೂ. ಸಬ್ಜೆಲ್ ಒಳಗ ನೆಟ್ವರ್ಕ್ ಜಾಮರ್ ಹಾಕ್ಸಿರೋದ್ರಿಂದ ಇಲ್ಲೆಲ್ರಿಗೂ ನೆಟ್ವರ್ಕ್ ಪ್ರಾಬ್ಲಮ್ ಆಗೈತಿ. ಹೆಚ್ಚಾಗಿ ಇಲ್ಲಿ ಹಾಸ್ಟೆಲ್ ಒಳಗ ಹುಡುಗಿಯರ್ಗೆಲ್ರಿಗೂ ಕ್ಲಾಸ್ ಕೇಳಕ್ ಪ್ರಾಬ್ಲಮ್ ಆಗೈತಿ. ಈ ಎಕ್ಸಾಮ್ಸ್ ಇರೋದ್ರಿಂದ ಎಲ್ಲಾರು ಫೋನಿಗೆ ಮೊಬೈಲಿಗೆ ಎಲ್ಲಾ ಹಾಕ್ತಿರ್ತಾರ. ಇದು ಸರ್ಸ್ ಎಲ್ಲಾ PDF ಕ್ವಶನ್ ಪೇಪರ್ಸ್ ಅದೆಲ್ಲ ಹಾಕ್ತಿರ್ತಾರೆ. ಎಲ್ರಿಗೂ ಪ್ರಾಬ್ಲಮ್ ಆಗೈತಿ. ಆದಷ್ಟು ಬೇಗ ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಂತ ಹೇಳ್ಕೊಂತ. ಲಕ್ಷ್ಮಿ. ಎಲ್ಲರಿಗೂ ನಮಸ್ತೆ ರೀ. ಇಲ್ಲಿ ಸಬ್ಜೆಕ್ಟ್ ಜಾಮರ್ ಹಾಕಿದ್ದಾರೆ. ಅದಕ್ಕೆ ನಮಗ ಎಕ್ಸಾಮ್ ಇದೆ. ನಮಗ್ ಟಫ್ ಸಬ್ಜೆಕ್ಟ್ ಆಗೋದನ್ನ ನಾವು ಫೋನ್ ಒಳಗೆ ಕ್ಲಾಸ್ ಕೇಳ್ಕೊತೀವ್ರಿ. ಅದಕ್ಕೆ ನಮಗ ಪ್ರಾಬ್ಲಮ್ ಆಗತೈತ್ರಿ. ಧನ್ಯವಾದಗಳು ರೀ. ಪೂಜಾರಿ, ಪೂಜಾ ಚೌಹಾಣ್, ಸೆಕೆಂಡ್ PUC. ಈಗ 13ಕ್ಕೆ ಎಕನಾಮಿಕ್ ಐತ್ರಿ. 13 ಹಾ ರೀ. ಅದಕ್ಕ ಫೋನ್ ಸ್ವಲ್ಪ ನೋಡ್ಕೋತೀವ್ರಿ. ಅದಕ್ಕೆ ಸಮಸ್ಯೆ ಆಗತೈತ್ರಿ. ಸರ್, ಇವಾಗ ನಿಮ್ಮ ಕಾರಾಗೃಹದಿಂದ ಜಾಮರದಿಂದ ಸರೌಂಡಿಂಗ್ ಎಲ್ಲ ಸಮಸ್ಯೆ ಆಗ್ತಾ ಇದೆ. ಈಗ ಮಕ್ಕಳದ್ದು ಎಕ್ಸಾಮ್ ಸಹಿತ ನಡೀತಾ ಇದಾವೆ. ಇಂಥ ಸಂದರ್ಭದಲ್ಲಿ ಇದು ಮಾಡೋದು ಸರಿನಾ ಅಥವಾ ಏನು ಇದಕ್ಕೆ ಪರಿಹಾರ? ಈಗ ಈಗಾಗಲೇ ಇದ್ದಂತ ಜಾಮರ್ಗಳೇ ಅವು 2G ಇದ್ದು ಈಗ ಅದನ್ನ ಅಪ್ಗ್ರೇಡೇಷನ್ ಮಾಡಿದೀವಿ. ಹೊಸದಾಗೇನು ಅಳವಡಿಸಿಲ್ಲ. ಇದ್ದದನ್ನ ಅಪ್ಗ್ರೇಡೇಷನ್ ಮಾಡಿ ಅದನ್ನ ದುರಸ್ತಿ ಮಾಡಿ ಚಾಲು ಮಾಡಿದೀವಿ. ಅದು
ಅದು ವಿತಿನ್ ದ ಲಿಮಿಟ್ಸ್ ಅಲ್ಲಿ ಮಾಡೋದಕ್ಕೆ ನಾವು ಸಂಬಂಧಪಟ್ಟ ಟೆಕ್ನಿಷಿಯನ್ಗಳಿಗೆ ಹೇಳಿದ್ವಿ, ಮಾಡ್ತಾ ಇದ್ದಾರೆ. ನಮ್ಮ DG ಮೇಡಮ್ ಕೂಡ ಹೇಳಿದ್ದಾರೆ, ಟೆಕ್ನಿಷಿಯನ್ಸ್ ಎಲ್ಲ ಮೀಟಿಂಗ್ ತಗೊಂಡು ವಿತಿನ್ ದ ಪ್ರೆಸೆಂಟ್ ಪ್ರೆಮಿಸಸ್ ಅಲ್ಲಿ ಮಾತ್ರ ನೆಟ್ವರ್ಕ್ಗಳು ಕವರ್ ಆಗಂಗೆ ಮಾಡ್ಲಿಕ್ಕೆ ಟೆಕ್ನಿಷಿಯನ್ಸ್ಗೆಲ್ಲ ಡೈರೆಕ್ಷನ್ ಕೊಟ್ಟಿದ್ದಾರೆ. ಸೊ ಎಷ್ಟು ದಿವಸ ಹೋಗಿದೆ ನಾವು ಟೆಕ್ನಿಷಿಯನ್ಸ್ ಮೇಲೆ ಡಿಪೆಂಡ್. ಯಾಕಂದ್ರೆ ಏನಾಗಿದೆ ಈಗ ಮಕ್ಕಳದ್ದು ಎಕ್ಸಾಮ್ ಸಹಿತ ನಡೀತಾ ಇದೆ. ಹೌದು, ನಮಗೂ ಕೂಡ ಕಂಪ್ಲೇಂಟ್ಸ್ ಬಂದಿದೆ ಇದ್ರ ಬಗ್ಗೆ, ಸಮಸ್ಯೆ ಬಹಳ ಆಗ್ತಾ ಇದೆ. ನಮಗೂ ಕಂಪ್ಲೇಂಟ್ಸ್ ಇದ್ರ ಬಗ್ಗೆ ಬಂದಿದೆ. ಅದಾದಷ್ಟು ಬೇಗ ಅದನ್ನ ಪರಿಹಾರ ಮಾಡ್ತೀವಿ. ಈ ಬರೀ ಸಾರ್ವಜನಿಕ ಅಷ್ಟೇ ಅಲ್ಲ, ಇವನ್ ನಿಮ್ಗೆ ಗೊತ್ತಿರ್ಬೋದು ಪೊಲೀಸ್ ಸ್ಟೇಷನ್ಸ್ ಅಲ್ಲಿ ಸಹಿತ FR ಕಳಿಸ್ಲಿಕ್ಕೆ ತೊಂದರೆ ಆಗ್ತಾ ಇದೆ ಅಂತ ಅಧಿಕಾರಿ ನಮ್ಮನ್ನು ಹೇಳ್ತಾ ಇದ್ದಾರೆ. ಎಸ್ ಕರೆಕ್ಟ್. ಸಬರ್ಬನ್ ಸ್ಟೇಷನ್ಗೆ ಬಹಳ ಸಮಸ್ಯೆ ಆಗಿದೆ. ಅದು ಅವರು ಕೂಡ ನಮಗೆ ಕಾಲ್ ಮಾಡಿದ್ರು. ಅದು ಪ್ರೊಸೆಸ್ ಅಲ್ಲಿ ಇದೆ. ವಿತಿನ್ ಪ್ರಿಸನ್ ಪ್ರೆಮಿಸಸ್ ಅಲ್ಲಿ ಮಾತ್ರ ಜಾಮ್ ಆಗಕ್ಕೆ ಪ್ರೊಸೆಸ್ ಮಾಡ್ತಾ ಇದ್ದಾರೆ. ಸರಿ, ಈಗ ಆದಷ್ಟು ಬೇಗ ಮಾಡ್ಲಿಕ್ಕೆ ಮಕ್ಕಳಿಗೆ ಒಂದು ಸಹಾಯ ಹೆಲ್ಪ್ ಆಗುವಂಗೆ. ಶೂರ್ ಆದಷ್ಟು ಬೇಗ ಆಗುತ್ತೆ. ಅಂದ್ರೆ ಏನಾಗಿದೆ ಸರ್, ಇದೇ ಸಮಯದಲ್ಲಿ ಒಂದು ದ್ವಿತೀಯ PUC ಪರೀಕ್ಷೆ ಮತ್ತು SSLC ಪರೀಕ್ಷೆ ಎಲ್ಲವೂ ಈಗ ಆರಂಭ ಆಗುವಂತ ಸಿಚುವೇಶನ್ ನಲ್ಲಿ ಇದಾವೆ. ಅದರಲ್ಲಿ ಬೇರೆ ಈ ಹೋಳಿ ಹಬ್ಬ ಅನ್ನುವಂಥದ್ದು ಈ ರೀತಿಯಾಗಿ ಮಕ್ಕಳಿಗೆ ಈಗಾಗಲೇ ಈ ಹಬ್ಬದಿಂದನೇ ಸ್ವಲ್ಪ ತೊಂದರೆ ಅನುಭವಿಸ್ತಾ ಇದ್ದಾರೆ. ಅದರಲ್ಲಿ ಈ ಒಂದು ಬರೆ ಬೇರೆ ಆಗ್ತಾ ಇದೆ. ಹೀಗಾಗಿ ಇದಕ್ಕೆ ಆದಷ್ಟು ಬೇಗ ಇದು ಬರೇ ಅಲ್ಲ, ಇದು ಸಾರ್ವಜನಿಕರು ಕೂಡ ಸಹಕರಿಸಬೇಕು. ಕಾರಾಗೃಹ ಜೊತೆ ಸಾರ್ವಜನಿಕರು ಕೂಡ ಸಹಕರಿಸಿದ್ರೆ ಅನುಕೂಲ ಆಗುತ್ತೆ. ಯಾವುದೇ ರೀತಿ ಅಪರಾಧ ಚಟುವಟಿಕೆಗಳು ನಡೆದ ಅಂತ ತಡಿಬಹುದು ಅಲ್ವಾ? ಅಲ್ಲ, ಬೇರೆ ವೇಳೆ ಇದ್ರೆ ಮಾತು ಬೇರೆ ಇತ್ತು. ಈಗ ಎಕ್ಸಾಮ್ ಮೂಮೆಂಟ್ ಅಲ್ಲ, ಇಲ್ಲ, ಅದು ವಿತಿನ್ ಪ್ರಿಸನ್ ಪ್ರೆಮಿಸಸ್ ಅಲ್ಲಿ ಜಾಮ್ ಆಗೋ ರೀತಿ ಪ್ರಯತ್ನ ಮಾಡ್ತಾ ಇದೀವಿ. ಆಗತ್ತೆ ಬೇಗ. ಈಗ ಅಂದ್ರೆ ಒಂದ್ 2-3 ಬೇಗ ಆಗುತ್ತೆ. ಅಲ್ಲ, ಬೇಗ ಅಂದ್ರೆ ಎಕ್ಸಾಮ್ ಮುಗಿದ ನಂತರ ಆದ್ರೆ ಉಪಯೋಗ ಇಲ್ಲ. ಆದಷ್ಟು ಬೇಗ ಆಗುತ್ತೆ. ಓಕೆ.